ನಮ್ಮ ಶಿವಣ್ಣ ಅವರು ಯಾವಾಗಲೂ ಶಿವಣ್ಣ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆಕ್ಟರ್ ಅಂತ ಹೇಳ್ಬೋದು ಕನ್ನಡ ಇಂಡಸ್ಟ್ರಿನಲ್ಲಿ. ಅವರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾರೆ ಜುಲೈ 12ನೇ ತಾರೀಕು. ಸೊ ಅವ್ರ ಥರ ಇನ್ನೊಬ್ರು ಮಾತಾಡಿ ಬೇರೆ ಯಾರಿಗೋ ಬಕ್ರಾ ಮಾಡ್ಬೇಕಂತಿದ್ವಿ. 92.7 ಬಿಗ್ ಎಫ್ ಎಂ ಕೇಳ್ತಾ ಇರೋ ಬೆಂಗಳೂರಿನ ನಂಬರ್ 1 FM ಸ್ಟೇಷನ್. ಯಾರೋ ಒಬ್ರು ಕಾಲ್ ಮಾಡಿ ನಾನು ಮತ್ತೆ ಡೂಪ್ಲಿಕೇಟ್ ಶಿವರಾಜ್ ಕುಮಾರ್ ಹೀಗೆ ಬಕ್ರಾ ಮಾಡ್ತೀವಿ, ನೀವೇ ಕೇಳಿ. ನಿಮ್ಮ ಹೆಸರು ನಾಗಾರ್ಜುನನಾ? ಓಕೆ, ನಮ್ಮ ಸ್ಟುಡಿಯೋ ಅಲ್ಲಿ ಶಿವರಾಜ್ ಕುಮಾರ್ ಅವರು ಇದಾರೆ, ಅವ್ರ ಜೊತೆ ಮಾತಾಡ್ತೀರಾ ನೀವು? ಓಕೆ, ಅವ್ರ ಪಿಕ್ಚರ್ ಎಲ್ಲ ನೋಡಿದಿರಾ ತಾನೆ? ಓಕೆ, ಅವ್ರ ಹತ್ರ ಮಾತು. ಶಿವಣ್ಣ ತೋಳಿ ಸರ್, ನಿಮ್ ಜೊತೆ ಮಾತಾಡ್ಬೇಕಂದ್ರೆ ನಾಗಾರ್ಜುನ ಅವರು. ಥ್ಯಾಂಕ್ಸ್ ರೀ. ನಾಗಾರ್ಜುನನಾ? ಸರ್ ಚೆನ್ನಾಗಿದ್ರಾ? ಚೆನ್ನಾಗಿದೆ ಸರ್. ಹೌದಾ? ಕಾಫಿ ತಿಂದ್ರ ಆಯ್ತಾ ಸರ್? ನಿಮ್ ಫಿಲಿಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಥ್ಯಾಂಕ್ ಯು. ನಾವ್ ಯಾವಾಗಲೂ ನೋಡ್ತಾನೆ ಇರ್ತೀವಿ ಸರ್. ಸತ್ಯ ಇಂದ್ಲೋ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಮಾಲೇಶನ್ ನೋಡಿ ಫಿಲ್ಮ್ ಆಗಿದೆ ಅಂತ ಹೇಳಿ. ಹೌದು ಸರ್. ಓಕೆನಾ ಸರ್? ಸತ್ಯ ಇಂದ್ಲೋ ಒಂದು ಬ್ಯೂಟಿಫುಲ್ ಸಾಂಗ್ ಸಾಕಿ ಸರ್. ಓಕೆ, ನೀವೊಂದು ಹಾಡು ಹೇಳ್ತೀರಾ ನಂಗೆ? ಏನ್ ಸರ್? ನೀವೊಂದು ಹಾಡು ಹೇಳ್ತೀರಾ? ಹೇಳ್ತೀವಿ ಸರ್. ಹಾಡಿ. ಸರಿಯಾದನು ಕಣ್ಣಲ್ಲೇನೆ ನಿನ್ನ ಬಾಲಿಗೆ ಈ ಬಾಲಿಗೆ ಎಲ್ಲಾನು ನೀನೇ. ಸತ್ಯ ಈಸಿಲ್ಲ ಸರಿಯಾದನು ಕಣ್ಣಲ್ಲೇನೆ. ಹೆಂಗಿದೆ ಸರ್? ಸೂಪರ್ ಚೆನ್ನಾಗಿ ಹೇಳ್ತೀರಾ. ಒಂದು ಡೈಲಾಗ್ ಹೊಡಿತೀರಾ ನಂದ? ಏನ್ ಸರ್? ಒಂದು ಡೈಲಾಗ್ ಬರಲ್ಲ ಸರ್ ನಮ್ಗೆ. ಡೈಲಾಗ್ ಹೊಡಿಬೇಕಲ್ಲ, ಫಿಲ್ಮ್ ನೋಡ್ತೀರಾ ಸರ್ ನೀನು? ಅಥವಾ ಬರೀ ಹಾಡು ನೋಡ್ತೀರಾ? ಇವ್ರು ಫುಲ್ ಟೈಟ್ ಆಗಿಬಿಡ್ತಾರೆ. ಏನೇ ಶಿವರಾಜ್ ಕುಮಾರ್ ಅವರು ನನಗೆ ಹಾಡು ಹೇಳಕ್ಕೆ ಡೈಲಾಗ್ ಎಲ್ಲ ಹೇಳ್ತಾರಂತ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ. ಇನ್ನು ಸ್ವಲ್ಪ ತಲೆ ಇನ್ನೂ ಫ್ಯೂಸ್ ಮಾಡ್ತೀವಿ ಇವ್ರ ತಲೆನ ಕೇಳ್ತಾರೆ. 92.7 ಬಿಗ್ ಎಫ್ ಎಂ ನಿಮಗೋಸ್ಕರ ಪರಿಚಯ ಎಂದ ಒಂದು ಹಾಡು, ಹಾಗೆ ರಾಜಧಾನಿಯಿಂದ ಟೈಟ್ ಸಾಂಗ್ ಮೊಹಮ್ಮದ್ ಅಸ್ಲಂ ಅವರ ವಾಯ್ಸ್ ಅಲ್ಲಿ. ಕುಡಿ ನೋಟವೇ ಹಾಡನ್ನ ಇಕ್ತಾರೆ ಕೇಳಿ ಪರಿಚಯದಿಂದ. ಬಟ್ ನಾನು ನಾಗಾರ್ಜುನ ಅವ್ರಿಗೆ ಡೂಪ್ಲಿಕೇಟ್ ಶಿವರಾಜ್ ಕುಮಾರ್ನ ಪರಿಚಯ ಮಾಡ್ತಿದ್ದೆ, ಅವ್ರು ನಿಜವಾದ ಶಿವರಾಜ್ ಕುಮಾರ್ ಜೊತೆ ಮಾತಾಡಿ ಅಂತ. ಅವ್ರು ಮಾತಾಡ್ತಾ ಇದ್ರು. ಆಮೇಲೆ ಶಿವರಾಜ್ ಕುಮಾರ್ ಅವರು ಹೇಳಿದ್ರು ಒಂದು ಡೈಲಾಗ್ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಸ್ವಲ್ಪ ಶಾಕ್ ಆಗ್ಬಿಟ್ಟು, ಏನು ಶಿವರಾಜ್ ಕುಮಾರ್ ಅವ್ರು ನನಗೆ ಡೈಲಾಗ್ ಹೇಳಿ ಅಂತ ಹೇಳ್ತಾರಂದ್ರು. ಆಮೇಲೆ ಏನಾಯ್ತು ನೀವೇ ಕೇಳಿ. 92.7 ಬಿಗ್ ಎಫ್ ಎಂ ನಲ್ಲಿ ನಿಮ್ಮ ರೋಹಿತ್ ಜೊತೆ. ಒಂದು ಡೈಲಾಗ್ ಬರಲ್ಲ ಸರ್ ನಮ್ಗೆ. ಡೈಲಾಗ್ ಹೊಡಿಬೇಕಲ್ಲ, ಫಿಲ್ಮ್ ನೋಡ್ತೀರಾ ಸರ್ ನೀನು? ಅಥವಾ ಬರೀ ಹಾಡು ನೋಡ್ತೀರಾ ಸರ್? ಬರೀ ಫಿಲಮ್ ನೋಡೋದಾ ಇಲ್ಲ ಹಾಡು ನೋಡ್ತೀರಾ? ಹಾಡು ನೋಡ್ತೀವಿ, ಡೈಲಾಗ್ ಬರಲ್ಲ ಸರ್. ಇದಕ್ಕೆ ಡೈಲಾಗ್ ಹೊಡಿಬೇಕಲ್ಲ, ನಾನು ಶಿವಣ್ಣ ಕೇಳ್ತಾ ಇಲ್ಲ ಸರ್. ನೀವೇ ಒಂದು ಯಾಕೆ ಸರ್? ಹಾಡಕ್ಕಾಗಲ್ಲ ನನಗೆ, ಕೈಯಲ್ಲಿ ಏನು ಇಟ್ಕೊಂಡಿದ್ದೀನಿ, ತುಂಬ ಬಿಸಿ ಇದ್ದೀನಿ, ಹಾಡಕ್ಕಾಗಲ್ಲ. ಒಂದು ಡೈಲಾಗ್ ಹೊಡಿರಿ. ಡೈಲಾಗ್ ಬರಲ್ಲ ಸರ್. ಓಕೆ, ಯಾವ್ದಾರ ಒಂದು ಫೈಟಿಂಗ್ ಸೀನ್ ತೋರಿಸಿ ಸರ್. ಶಿವನ್ ಅಲ್ಲ ಸರ್. ಫೈಟಿಂಗ್ ಸೀನ್ ತೋರಿಸಿ. ಫೈಟಿಂಗ್ ಸೀನಾ? ನಾನು ಫೈಟ್ ಮಾಡ್ತೀನಲ್ಲ, ಟಿವಿಲೆಲ್ಲ ನೋಡಿದ್ರಲ್ಲ, ಥಿಯೇಟರ್ ಫಿಲಮ್ ನೋಡಿರ್ತಾರ ಫೈಟಿಂಗ್ ಮಾಡೋದ. ಶೂಟಿಂಗ್ ಅಲ್ಲಿ ತೆಗೆದು ಹೇಳ್ತೀನಿ. ಫಸ್ಟ್ ನೀವು ಫೈಟ್ ಸೀನ್ ಮಾತಾಡ್ಸಿದ್ರೆ ಹೇಳ್ತೀನಿ. ಹಲೋ ಸರಿ, ತೋರ್ಸಕ್ಕಾಗಲ್ಲ. ಸರಿ, ಡಿಶಮ್ ಅಂತ ಹೇಳಿ ನೋಡೋಣ. ಹೇಳಿ. ಹಲೋ. ಡಿಶಮ್ ಫೈಟಿಂಗ್ ಸೀನ್ ಅಲ್ಲಿ ಸೌಂಡ್ ಬರುತ್ತಲ್ಲ? ಬರಲ್ಲ ಸರ್. ಹಾಕಿ ಸರ್ ನಮ್ಗೆ. ಬರ್ಬೇಕಲ್ಲ, ಮಾಡ್ಬೇಕಲ್ಲ, ಚೆನ್ನಾಗಿರುತ್ತೆ ಹೇಳಿ ಅಂತ. ಈ ಹಾಡು ಒಳ್ಳೇದಾ ಇಲ್ವ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಹೆಂಗಸರು ಯಾರು ರೇಡಿಯೋ ಕೇಳ್ತಾರೋ ಫುಲ್ಲು ಸೌಂಡ್ ಜಾಸ್ತಿ ಮಾಡ್ಕೊಡಿ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಷನ್ ಜಾಸ್ತಿ ಆಗಿರುತ್ತೆ, ಟೆನ್ಷನ್ ಜಾಸ್ತಿ ಆಗಿರುತ್ತೆ. ನಿಮ್ಮ ಬಾಯ್ ಫ್ರೆಂಡ್ಗೆ ನೀವು ಮಾಡ್ತಾ ಇರೋದು ಇಷ್ಟ ಆಗಿದೆಯಾ ಇಲ್ವಾ ಅಂತ. ಸೊ ಆ ಒಂದು ಕ್ಲಾರಿಫಿಕೇಶನ್ ಬೇಕು ನಿಮಗೆ ಅಂದ್ರೆ ಕೇಳ್ತಾರೆ. 92.7 ಬಿಗ್ ಎಫ್ ಎಂ. ಶಂಕರ್ ಮಹಾದೇವನ್ ಅವರ ವಾಯ್ಸ್ ಅಲ್ಲಿ ಈ ಹಾಡು ಸ್ಪೆಷಲಿ ಡೆಡಿಕೇಟೆಡ್ ಟು ಚೇತನ್. ಬಸ್ ಅವರ್ಸ್ ಅಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ಡ್ರೈವರ್ಸ್ಗೋಸ್ಕರ ಈ ಹಾಡು ಕೇಳ್ತಾರೆ. ವಾಪಸ್ ಬಂದ ಎಲ್ಲ ಹುಡುಗಿರ್ಗೂ ಇನ್ನೊಂದು ಹಾಡು ಫ್ರಮ್ ದ ಹಾರ್ಟ್.